ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ಬೆಳಗ್ಗೆ ಎಲ್ಲಿ ಹೊರಟಿದ್ದಾರೆ ಅಂತ ನೋಡ್ತಿದ್ದೀರಾ? ಹೌದು, ನನ್ನ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ವರ ಕೇಳೋಕ್ಕೋಸ್ಕರ ಭೂ ವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹೌದು ಬಂಧುಗಳೇ, ಎಲ್ಲರಿಗೂ ಇರುತ್ತಲ್ವಾ ಒಂದು ಕನಸು, ಮನೆ ಕಟ್ಟಬೇಕು, ನಮ್ಮ ಸ್ವಂತದೊಂದು ಮನೆ ಇರಬೇಕು. ಚಿಕ್ಕದಾದರೂ ಪರವಾಗಿಲ್ಲ, ಚೊಕ್ಕದಾಗಿ ಒಂದು ನಮ್ಮ ಸ್ವಂತ ಮನೆ ಇರಬೇಕು. ಬಾಡಿಗೆ ಕಟ್ಟೋಕ್ಕಾಗೋದಿಲ್ಲ, ಬಾಡಿಗೆ ಮನೆಗಿಂತ ಸ್ವಂತ ಮನೆ ಇರಬೇಕು ಅನ್ನೋದು ಆಸೆ ಇರುತ್ತಲ್ವ. ಹಾಗಾಗಿ ಇಲ್ಲಿಗೆ ಹೋದರೆ ನಿಜವಾಗ್ಲೂ ಸ್ವಂತ ಮನೆ ಅಥವಾ ಸೈಟು ತಗೊಳ್ಳೋ ಅಂಥ ಯೋಗ ಬರುತ್ತೆ. ಹಾಗೆ ನಾವು ಅರ್ಧ ದಾರಿಯಲ್ಲಿ ಗಾಡಿ ನಿಲ್ಲಿಸಿದ್ವಲ್ಲ, ಅಲ್ಲಿ ನಾನು ತಗಡಿ ಹೂವು ಅಂತ ಬರುತ್ತಲ್ಲ, ಅದನ್ನು ತಗೊಂಡೆ. ಅವರಿಕೆ ಹೂವು ಅಂತಾರೆ. ಆಗ ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ. ನಾವು ಮನೆಯಿಂದ ಅಂದರೆ ಸಾಗರದಿಂದ ನಾವು 4 ಗಂಟೆಗೆ ಹೊರಟಿದ್ವಿ. ಹಾಗಾಗಿ 11 ಗಂಟೆಗೆ ಅಲ್ಲಿ ನಾವು ರೀಚ್ ಆದ್ವಿ. 11 ಗಂಟೆಗೆ ನಾವು ಒಳಗೆ ಹೋದವರು ಬರೋದು 1:30 ಆಯಿತು ಹೊರಗಡೆ. ಹಾಗೆ ಬಂಧುಗಳೇ, ಏನೇ ಕೋರ್ಟು ಕಚೇರಿ, ಭೂಮಿ ವಿವಾದದ್ದು ಕೇಸ್ಗಳೆಲ್ಲ ಇರುತ್ತಲ್ಲ, ಅದೆಲ್ಲವನ್ನು ನಿವಾರಿಸುವಂಥ ಶಕ್ತಿ ಇರೋ ದೇವಾಲಯ ಅಂತ ಹೇಳ್ಬೋದು. ಹಾಗೆ ಎಲ್ಲರಿಗೂ ಇರುತ್ತಲ್ವ ಬಂಧುಗಳೇ, ನಾವೊಂದು ಮನೆ, ನಮ್ಮದೊಂದು ಸ್ವಂತ ಮನೆ ಅನ್ನೋದೊಂದು ಕನಸಿರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತಲ್ವ, ನಮ್ಮ ಸ್ವಂತ ಮನೆ ತಗೋಬೇಕು, ಸೈಟ್ ತಗೋಬೇಕು, ಅಥವಾ ಆ ಸೈಟ್ ತೊಗೊಂಡೋದ್ರಲ್ಲಿ ಮನೆ ಕಟ್ಟಿಸ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರೋವಂಥ ಒಂದು ಮಹತ್ವರ ಆಸೆ ಅಂತ ಹೇಳ್ಬೋದು. ಅಂಥ ಆಸೆ ಯಾರಿಗಾರು ಇದ್ದರೆ ಎಲ್ಲರಿಗೂ ಇರುತ್ತೆ. ಆ ಆಸೆ ಇದೆಯಾ ನಿಮ್ಮಲ್ಲೂ? ಬನ್ನಿ, ಇಲ್ಲಿ ಒಮ್ಮೆ ಬಂದು ಭೇಟಿ ಕೊಡಿ. ಹಾಗೆ ಇದು ಯಾವ ಊರಲ್ಲಿದೆ, ಎಷ್ಟು ಗಂಟೆಗೆ ತೆರೆದಿರುತ್ತೆ ಅಂತ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿಗೆ ಬಂದ್ವಿ ನೋಡಿ, ಇಟ್ಟಿಗೆ ಕಲ್ಲನ್ನು ತಗೊಬಂದೆಲ್ಲ ಪೂಜೆ ಮಾಡಿ ಇಟ್ಟಿದ್ದಾರೆ. ಹೋದ್ಸಲ ಬಂದವಾಗ ಇದು ಪೂರ್ತಿ ತುಂಬಿತ್ತು. ಇವಾಗ ಇಲ್ಲಿ ಕಟ್ಟಡ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಹಾಗಾಗಿ ಎಲ್ಲ ಕಲ್ಲುಗಳನ್ನು ತೆಗೆದಿದ್ದಾರೆ ಅನಿಸುತ್ತೆ. ಅಂದರೆ ಪೂಜೆ ಮಾಡಿ ಇಟ್ಟವ್ರದ್ದು ಜಾಸ್ತಿ ಆಗುತ್ತಲ್ವ, ಸಾವಿರಾರು ಲಕ್ಷಾಂತರ ಕಲ್ಲುಗಳು ಆಗ್ತಾವಲ್ಲ, ಅದನ್ನೆಲ್ಲ ತೆಗೆದಿದ್ದಾರೆ ಅನಿಸುತ್ತೆ. ಈ ಸಲ ಇಲ್ಲ, ಹೋದ್ಸಲ ಬಂದಾಗ ನಾವು ಬಂಧುಗಳೇ, ನಿಮಗೆಲ್ಲ ಕೆಲವ್ರಿಗೆ ಗೊತ್ತು, ನಾನು ಹೋದ ವರ್ಷ ಅಂತಲ್ಲ, ಹೋದ ವರ್ಷ ನವಂಬರಲ್ಲಿ ಬಂದಿದ್ದೆ. 2024 ನವಂಬರಲ್ಲಿ ಬಂದಿದ್ದೆ ಇಲ್ಲಿಗೆ. ನೋಡಿ ಬಂಧುಗಳೇ, ಈ ದೊಡ್ಡ ದೊಡ್ಡ ಶಿಲೆ ಇದೆಯಲ್ಲ, ಈ ದೊಡ್ಡ ದೊಡ್ಡ ಶಿಲೆನ ಎಲ್ಲ ಭಕ್ತಾದಿಗಳು ಅಥವಾ ದಾನಿಗಳು ಕೊಟ್ಟಿದ್ದಾರಂತೆ ದೇವಸ್ಥಾನಕ್ಕೆ. ಅಲ್ಲಾರು ಹೇಳಿದರು, ಅಂದರೆ ದೇವಸ್ಥಾನ ಕೆಲಸ ನಡೀತಿದೆಯಲ್ಲ ಅದಕ್ಕೋಸ್ಕರ. ಹಾಗೆ ಅದ್ರ ಮೇಲೆ ಚಿಕ್ಕದು ಕಟ್ಟಿದ್ದಾರೆ ನೋಡಿ. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ. ಈ ದೊಡ್ಡ ದೊಡ್ಡ ಶಿಲೆ ಮೇಲೆ ಚಿಕ್ಕದು ಮನೆ ಥರ ಕಲ್ಲುಗಳನ್ನು ಜೋಡಿಸಿದಾರಲ್ಲ, ಈ ಕಲ್ಲುಗಳನ್ನು ಜೋಡಿಸ್ಬೇಕಾದ್ರೆ ನಾವು ಪ್ರಾರ್ಥನೆ ಮಾಡಿಕೊಂಡು ಈ ಕಲ್ಲುಗಳನ್ನ ಜೋಡಿಸಿದ್ರೆ ನಮ್ಮ ಮನೆ ಕಟ್ಟುವ ಕನಸು ಈಡೇರುತ್ತೆ ಬಂಧುಗಳೇ. ನಿಜವಾದ ಮಾತು ಇದು. ಹಾಗೆ ತುಂಬ ಶಕ್ತಿಶಾಲಿ ಆದಂಥ ದೇವರು ಭೂವರಾಹನಾಥ ಸ್ವಾಮಿ. ಭೂದೇವಿಯನ್ನು ಎಡತೊಡೆ ಮೇಲೆ ಕೂರಿಸ್ಕೊಂಡು ರಾರಾಜಿಸ್ತಾ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತಾ ಕೂತಿದ್ದಾರೆ. ಕಳಸ ನೋಡಿ, ಕಳಸ ನೋಡಬೇಕಂತೆ ದೇವಸ್ಥಾನದ್ದು. ಹಾಗಾಗಿ ನಾನು ನೋಡಿ ನಿಮಗೂ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲೆಲ್ಲರೂ ಬಂದವರೆಲ್ಲ ಪ್ರಾರ್ಥನೆ ಮಾಡಿ ಚಿಕ್ಕ ಮನೆ ಕಟ್ಟಿದ್ದಾರೆ. ಹಾಗೆ ಭೂವರಾಹನಾಥ ಸ್ವಾಮಿ ದೇವಸ್ಥಾನಕ್ಕೆ 11 ಸುತ್ತು ಬರಬೇಕು. ಇಲ್ಲಿ 11 ಸುತ್ತು ಬರೋಷ್ಟೊತ್ತಿಗೆ ಸುಮಾರು ಒಂದು 4-5 ಕಿಲೋಮೀಟ್ರ್ ಆಗುತ್ತೆ, ಅಷ್ಟು ದೊಡ್ಡದಿದೆ ದೇವಸ್ಥಾನ. ಆದರೂ ಪರವಾಗಿಲ್ಲ, ಏನೂ ಅನಿಸೋದಿಲ್ಲ. ಹಾಗೆ ನೋಡಿ, ಇಲ್ಲಿ ವಿಶೇಷತೆ ಇನ್ನೊಂದು, ಇಟ್ಟಿಗೆ ಪೂಜೆ ಮಾಡಿ ತೊಗೊಂಡು ಹೋಗೋದು ಮನೆ ಕಟ್ಟೋರು. ಹಾಗೆ ಭೂಮಿ ಖರೀದಿ ಮಾಡೋರು, ಸೈಟ್ ತೊಗೊಳ್ಳೋರು, ಮನೆ ಕಟ್ಟೋರು ಈ ಮಣ್ಣನ್ನು ತಗೊಂಡೋಗಿ ಪೂಜೆ ಮಾಡೋದು. ಎಲ್ಲೆಲ್ಲಿನೋ ಮಣ್ಣಲ್ಲ, ಇಲ್ಲೊಂದು ರಾಶಿ ಇಟ್ಟಿರ್ತಾರೆ. ಈ ರಾಶಿಯಲ್ಲಿ ಅವ್ರು ಹೇಳಿರ್ತಾರೆ, ಅಲ್ಲಿ ಭಟ್ರು ಅರ್ಚಕರು ಹೇಳ್ತಾರೆ, ಅಲ್ಲಿ ಇದ್ದಂಥ ಕಮಿಟಿಯವರೆಲ್ಲ ಅನೌನ್ಸ್ ಮಾಡ್ತಾ ಇರ್ತಾರೆ. 5 ಹಿಡಿ ಮಣ್ಣನ್ನು ಒಂದು ಕವರಲ್ಲಿ ಹಾಕ್ಕೊಂಡು ಮನೆಗೆ ತೊಗೊಂಡೋಗಿ, ಮನೆಗೆ ಹೋದ್ಮೇಲೆ ಬಿಳಿ ಬಟ್ಟೆನ ಅರಿಶಿಣ ಮಾಡಿ ಅದರೊಳಗೆ ಕಟ್ಟಿಟ್ಟು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ನಿಮ್ಮ ಕೆಲಸ ಆಗೋ ತನಕ ಆಮೇಲೆ ತಂದು ಇಲ್ಲಿಗೆ ಹಾಕ್ರಿ ಅಂತ ಹೇಳ್ತಾರೆ. ಹಾಗೆ ನಾವು ತೊಗೊಂಡ್ವಿ, ಹೋಸಲನ್ನು ತೊಗೊಂಡೋಗಿದ್ವಿ. ಹಾಗೆ ನೋಡಿ, ಒಂದು ರೌಂಡ್ ಬಂದು ಇಲ್ಲೆಲ್ಲ ಕಟ್ಟಡ ಆಗ್ತಾ ಇದೆ. ಇವಾಗ ಕನ್ಸ್ಟ್ರಕ್ಷನ್ ನಡೀತಿದೆ ಅಂತಾರೆ, ಏನಂತಾರೆ ಇಂಗ್ಲೀಷಲ್ಲಿ, ಅದನ್ನು ನಡೆಸ್ತಾ ಅಂದರೆ ಕೆಲಸ ನಡೀತಾ ಇದೆ. ಅಂದರೆ ದೇವಸ್ಥಾನ ತುಂಬ ಬೇರೆ ಬೇರೆ ಥರ ಅಭಿವೃದ್ಧಿ ಆಗ್ತಾ ಇದೆ. ಅಂದರೆ ಹೊಸ ದೇವಸ್ಥಾನ ಅನ್ಸುತ್ತೆ ಇದು. ನಾನು ಹೋದ ಸಲ ಬಂದಾಗೂ ಇದೇ ಇತ್ತು. ಅದಕ್ಕೂ ಮೊದಲೇ ಹಳೆ ದೇವಸ್ಥಾನ ಇತ್ತು ಅನಿಸುತ್ತೆ. ಇದು ನೋಡಿದರೆ ನನಗೇನಾದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಹಾಗೆ ಇಲ್ಲಿ ಭಕ್ತಿ ಬಗ್ಗೆ ಮಾತ್ರ ಗೊತ್ತು ನನಗೆ. ಹಾಗೆ ಭೂವರಾಹ ಸ್ವಾಮಿ ಇರೋ ಅಂಥ ಸ್ಥಳ ಸ್ನೇಹಿತರೆ, ಈ ಜಾಗ ಪ್ರಶುದ್ಧವಾದ ಜಾಗ.
ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಅನ್ನ ದಾಸೋಹ ಇರುತ್ತೆ. ಹಾಗೆ ಮಂಡ್ಯ, ಮೈಸೂರು, ಮಳವಳ್ಳಿ, ಶಿವಮೊಗ್ಗ, ಹಾಸನ, ಬೆಂಗಳೂರು, ಮೈಸೂರು ಎಲ್ಲ ಕಡೆಯಿಂದ ಬಸ್ ಇರುತ್ತೆ. ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇದೆ. ಹಾಗೆ ದೇವಸ್ಥಾನ ತೆರೆದಿರುವ ಸಮಯ ಎಲ್ಲ ದಿವಸಗಳಲ್ಲೂ ತೆರೆದಿರುತ್ತೆ, ಸೇವೆ ನಡೆಯುತ್ತೆ. ಬಟ್ ಗೌರ್ಮೆಂಟ್ ಹಾಲಿಡೇ ಮತ್ತು ಸಂಡೇ ಸಾಟರ್ಡೆ ತುಂಬ ರಶ್ ಇರುತ್ತೆ. ಇವತ್ತು ಬೇರೆ ದಿವಸದಲ್ಲಿ ಅಷ್ಟು ರಶ್ ಇರೋದಿಲ್ಲ. ನೋಡಿ, ಇಲ್ಲಿ ಇಟ್ಟಿಗೆ ನಾವು ತೊಗೊಬಂದಿದ್ದೀವಲ್ಲ, ಇಟ್ಟಿಗೆ ಮತ್ತು ಮಣ್ಣು ತೊಗೊಂಡಿರ್ತೀವಲ್ಲ, ಆ ಮಣ್ಣನ್ನು ಮತ್ತು ಇಟ್ಟಿಗೆನು ಇಲ್ಲಿ ಪೂಜೆ ಮಾಡಿಕೊಡ್ತಾರೆ. ನಮಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವೆಲ್ಲ ಅಂತ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಕುತ್ಕೊಂಡಿರ್ಬೇಕು ನಾವು. ಆ ಸಮಯದಲ್ಲಿ ನಮ್ಮ ನಕ್ಷತ್ರ, ರಾಶಿ, ಗೋತ್ರ ಎಲ್ಲ ಹೇಳಿಬಿಟ್ಟು ಇಲ್ಲಿ ಪೂಜೆ ಮಾಡಿ ಕೊಡ್ತಾರೆ. ನೋಡಿ ಎಷ್ಟು ಜನ ಅಂದರೆ ಒಂದೊಂದು ಬ್ಯಾಚ್ ಮುಂದೆ ಬಂದವರು ಒಂದಿಷ್ಟು ಜನ ಬ್ಯಾಚನ್ನು ಪೂಜೆ ಮಾಡಿ, ಯಾಕಂದರೆ ಒಂದೇ ಸಲಕ್ಕೆ ಅಷ್ಟು ಜನಕ್ಕೂ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಎಷ್ಟೋ ಜನ ಬರ್ತಾರೆ. ಹಾಗಾಗಿ ತುಂಬ ಜನ ಬರ್ತಾನೆ ಇರ್ತಾರೆ ಪೂಜೆ ಮಾಡಿಸ್ಕೊಂಡು. ಕೆಲವ್ರು ಇಟ್ಟಿಗೆ ತಂದಿರ್ತಾರೆ, ಕೆಲವ್ರು ಬರೀ ಮಣ್ಣು ತೊಗೊಂಡಿರ್ತಾರೆ. ಯಾಕೆಂದರೆ ಇಟ್ಟಿಗೆ ತೊಗೊಂಬರ್ಬೇಕಂದ್ರೆ ಮನೆ ಕಟ್ಟೋ ಅಂತ ಇದ್ದಿದ್ದವರು ಆ ಇಟ್ಟಿಗೆನ ಪೂಜೆ ಮಾಡಿಕೊಡ್ತಾರಲ್ಲ, ಆ ಇಟ್ಟಿಗೆಯಲ್ಲಿ 2 ಇಟ್ಟಿಗೆಯಲ್ಲಿ ಒಂದು ಇಟ್ಟಿಗೆನ ನಾವು ದೇವಸ್ಥಾನದ ಮುಂಭಾಗದಲ್ಲಿ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬರಬೇಕು, ಪ್ರಾರ್ಥನೆ ಮಾಡಿಕೊಂಡು. ಇನ್ನೊಂದು ಇಟ್ಟಿಗೆನ ನಾವು ಮನೆಗೆ ತೊಗೊಬಂದು, ಊರಿಗೆ ತೊಗೊಬಂದು ನಮ್ಮ ಕೆಲಸ ಆಗುವಂಥ ಜಾಗದಲ್ಲಿ ಇಡಬೇಕು. ಅಂದರೆ ಮನೆ ಕಟ್ಟೋದಾದರೆ ಫೌಂಡೇಶನಿಗೆ ಹಾಕಬೇಕು. ಹಾಗೆ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. 11 ಸುತ್ತು ನಾವು ಪ್ರದಕ್ಷಿಣೆ ಬರಬೇಕು. ಆ ಕಲ್ಲು ಹಿಡ್ಕೊಂಡು, ಒಂದು ಕಲ್ಲು ಹಿಡ್ಕೊಂಡು 11 ಸುತ್ತು ಪ್ರದಕ್ಷಿಣೆ ಬಂದು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ದೇವಸ್ಥಾನದ ಒಳಗಡೆ ಹೋದರೆ ನಿಮಗೆ ದೇವ್ರನ್ನ ಹೋಸಲ ನಾನು ಇಷ್ಟು ಕಾಣಿಸ್ತಿರ್ಲಿಲ್ಲ ದೇವ್ರು, ಯಾಕಂದರೆ ವಿಡಿಯೋದಲ್ಲಿ. ಈ ಸಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಒಳಗಡೆನೂ ಕೂಡ ದೇವ್ರು ಕಾಣಿಸುತ್ತೆ. ಅಂದರೆ ನೋಡಿ, ಇಲ್ಲಿ ದೇವ್ರು ಕಾಣಿಸ್ತಾ ಇದ್ದಾರೆ. ಭೂಮಿ ಸಮಸ್ಯೆ, ಕೋರ್ಟು ಕಚೇರಿ ವ್ಯಾಜ್ಯ, ಹಾಗೆ ಸೈಟು ಖರೀದಿ ಮಾಡೋರು, ಮನೆ ಖರೀದಿ ಮಾಡೋರು, ಕೆಲವೊಂದೊಂದು ಸಲ ದುಡ್ಡಿದ್ರೂ ಸೈಟ್ ಇದ್ರೂ ಮನೆ ಕಟ್ಸ್ಲಿಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ಇಲ್ಲಿಗೆ ಒಂದು ಸಲ ಬಂದು ಹೋಗಿ ಸ್ನೇಹಿತರೆ. ಒಂದು ವೇಳೆ ಬರಲಿಕ್ಕೆ ಆಗಿಲ್ಲ ಅಂದರೆ ಬಂಧುಗಳೇ, ನಿಮಗೆ ಭೂವರಹನಾಥ ಸ್ವಾಮಿ ಮಂತ್ರ ಇದೆ, ಅದನ್ನು ಪಠಿಸಿ. ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಬರೋ ಹಾಗೆ ನಿಮಗೆ ದೇವರು ಅನುಗ್ರಹಿಸ್ತಾರೆ. ಭೂವರಹನಾಥ ಸ್ವಾಮಿ ಮಂತ್ರನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ತುಂಬ ಜನ ಇದ್ದರು, ಆದರೆ ಅಷ್ಟೊಂದು ಜನ ಇರಲಿಲ್ಲ. ಹಾಗೆ ದೇವಸ್ಥಾನ ತೆರೆದಿರುವಂಥ ಸಮಯ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1ವರೆಗೆ ಬಾಗಿಲಾಗ್ತಾರೆ. ಅಲ್ಲಿ ತನಕ ಪೂಜೆ ಮಾಡಿಕೊಡ್ತಾರೆ. ಮತ್ತು ಅಂದರೆ 2 ಗಂಟೆ ತನಕ ಕೆಲವೊಬ್ಬರು ಓಡೋಡಿ ಬರ್ತಾಯಿದ್ರೆ ಬಿಟ್ಟಿದ್ರು. 2 ಗಂಟೆ 1:45 ಆಗಿತ್ತು. ಆಮೇಲೆ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ, 1 ಗಂಟೆಗೆ ಅಲ್ಲಿ ಬೋರ್ಡೆಲ್ಲ ಹಾಕಿರ್ತಾರೆ, 1ವರೆಗೇ ಲಾಸ್ಟು. ಆಮೇಲೆ 3:30 4 ಗಂಟೆಯಿಂದ ಮತ್ತೆ ಸಂಜೆ 8 ಗಂಟೆ ತನಕ ತೆರೆದಿರುತ್ತೆ. ಮತ್ತು ಎಲ್ಲ ದಿವಸಗಳಲ್ಲೂ ತೆರೆದಿರುತ್ತೆ, ಯಾವ ದಿನ ರಜೆ ಹಾಗೆಲ್ಲ ಇಲ್ಲ, ತೆರೆದಿರುತ್ತೆ. ನಿಜವಾಗ್ಲೂ ತುಂಬ ಮದುವೆ, ಆಮೇಲೆ ಬೇರೆ ಬೇರೆ ಸಮಸ್ಯೆಗಳು ಏನೇ ಇದ್ದರೂ ಬಗೆಹರಿಯೋಂಥ ಜಾಗ ಇದು. ನಾವು ಎಷ್ಟು ದೂರ ಆಗುತ್ತೆ ನಮಗೆ, 7 ತಾಸು ಆಯಿತು. ಒಂದು 7 ತಾಸು ಹೋಗ್ತಾ, 7 ತಾಸು ಬರ್ತಾ, 7 ತಾಸು, 7 ಅವರ್ಸ್ ಆಯಿತು ಒಟ್ಟು. ನೋಡಿ, ನಾನು ಇಲ್ಲೆಲ್ಲ ಜನ ಖಾಲಿ ಆದಮೇಲೆ ಬಾಗಿಲು ಹಾಕಿದ್ರು, ಆವಾಗ ಬಂದು ನಮಸ್ಕಾರ ಮಾಡಿಕೊಂಡೆ. ಯಾಕೆಂದರೆ ಆವಾಗ ಪ್ರದಕ್ಷಿಣೆ ಬರಲಿಕ್ಕೆ ಆಗಿರಲಿಲ್ಲ. ಅಂದರೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬಂದಿದ್ವಿ 11 ಸುತ್ತು. ಇಲ್ಲಿ ನಾವು ಪ್ರದಕ್ಷಿಣೆ ಬರಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ನೋಡಿ, ಇಲ್ಲಿ ಹಾಗೆ ಹೊರಗೆ ಬಂದೆ ನಾನು. ಹೊರಗೆ ಬರ್ಬೇಕಾದ್ರೆ ಇಲ್ಲಿ ಗಿಳಿಶಾಸ್ತ್ರದವ್ರು ಇವಾಗಲೂ ಇದ್ದಾರಲ್ಲ, ಇವಾಗಲೂ ಕೇಳೋರಿದ್ದಾರೆ ಅಂತಲೇ ಅಲ್ವಾ, ಅವರು ಇರ್ತಾರೆ. ಹಾಗೆ ಆ ಗಿಳಿ ನನಗೆ ಏನು ಗೊತ್ತಾ, ಆ ಪ್ಯಾರೆಟ್ ಮೀನು ನೋಡಿಬಿಟ್ಟು ನನಗೆ ಖುಷಿ ಆಯಿತು. ಈ ಶಾಸ್ತ್ರದ ಬಗ್ಗೆ ನನಗೇನು ಅಷ್ಟು ನಂಬಿಕೆ ಇಲ್ಲ. ಹಾಗೆ ಅದು ಎಷ್ಟು ಬುದ್ಧಿವಂತ ಇದೆ ನೋಡಿ, ಅಷ್ಟು ಕಲಿಸಿದ್ದಾರೆ ಅದಕ್ಕೆ. ಒಂದು 15 20 30 ಕಾರ್ಡಲ್ಲಿ ಒಂದು 5-6 ಕಾರ್ಡನ್ನ ಎಳೆದು ಬಿಸಾಡಿ ಒಂದು ಕಾರ್ಡ್ ತೊಗೊಂಡೋಗಿ ಆ ಯಜಮಾನನ ಹತ್ರ ಕೊಡ್ತೋದು. ಅವರು ಹೇಳ್ತಾಯಿದ್ರು, ಯಾರೋ ಇಲ್ಲಿ ಕೇಳ್ತಾಯಿದ್ರು, ನಾನು ಅದನ್ನೇನು ತಲೆಗೆ ಹಾಕ್ಕೊಂಡಿಲ್ಲ. ನನಗೆ ಪ್ಯಾರೆಟ್ ಮತ್ತೆ ಹೊರಗೆ ಬರುತ್ತೇನೋ ಅಂತ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ. ಆಮೇಲೆ ನಮಗೆ ತುಂಬ ದೂರ ಆಗುತ್ತಲ್ವಾ, ಬರಬೇಕಲ್ವ. ನೋಡಿ, ಹೇಮಾವತಿ ನದಿಯ ತೀರದಲ್ಲಿರ್ತಕ್ಕಂಥ ದೇವಸ್ಥಾನ ಇದು. ಇದೇ ಹೇಮಾವತಿ ನದಿ, ತುಂಬ ದೊಡ್ಡದಿದೆ, ತುಂಬ ಅಂದರೆ ತುಂಬ ದೊಡ್ಡದು. ಇಲ್ಲಿ ಕೂಡ ತೀರ್ಥ ಹಾಕ್ಕೊಂಡು ಇಲ್ಲೂ ಪೂಜೆ ಮಾಡಿದರೆ, ತೀರ್ಥ ಮೈ ಚಿಮ್ಸ್ಕೊಂಡು ಅಂದರೆ ಹಾಕ್ಕೊಂಡು ಪ್ರೋಕ್ಷಣೆ ಮಾಡಿಕೊಂಡು ಪೂಜೆ ಮಾಡಿದರೆ ಅಲ್ಲೂ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಇಲ್ಲಿ ಹಣ್ಣು ಕಾಯಿ ಅದು ಇದು ಸಿಗೋ ಅಂಥ ಜಾಗ. ನಾವು ಹೊರಗೆ ಬಂದ್ವಿ. ಹೊರಗೆ ಬಂದು, ಇದು ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳ್ತೀರಿ ಪ್ರತಿಯೊಬ್ಬರೂ. ಮಂಡ್ಯ ಜಿಲ್ಲೆ, ಕೇರ್ಪೇಟೆ ತಾಲೂಕು, ಕಲ್ಲಳ್ಳಿ ಎಂಬ ಊರಲ್ಲಿರೋದು ಈ ದೇವಸ್ಥಾನ. ಮಂಡ್ಯ ಜಿಲ್ಲೆ
KR ಪೇಟೆ ತಾಲೂಕು ಕಲ್ಲಳ್ಳಿ. ಎರಡೆರಡು ಸಲ ಹೇಳಿದ್ದೀನಿ. ಯಾಕೆ ಅಂದರೆ ಪ್ರತಿ ಸಲನೂ ಸಲ ಕೇಳಿದವಾಗ ಅಡ್ರೆಸ್ ಹೇಳಿಲ್ಲ ಅಂತಿದ್ರಿ. ಬಂಧುಗಳೇ, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮೆಲ್ಲರ ಕಷ್ಟನೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊತೀನಿ. ಎಲ್ಲರದು ಕಷ್ಟ ನಿವಾರಣೆ ಆಗಲಿ. ಭೂವರಹ ಸ್ವಾಮಿ ತಂದೆ ಭೂದೇವಿ ಸಹಿತ ಕೂತಿದ್ದಾನೆ. ಭೂದೇವಿ ಸಹಿತ ಭೂವರನಾಥ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ವರ ಕೊಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ ಹೇಗಿತ್ತು ವಿಡಿಯೋ ಅಂತ. ಹಾಗೆ ಹೋಗ್ಲಿಕ್ಕಾಗಿಲ್ಲ ಅಂದರೆ ನೀವು ಒಮ್ಮೆ ಇಲ್ಲೇ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ಭೂವರಹನಾಥ ಸ್ವಾಮಿಯ ಮಂತ್ರವನ್ನು ಎಲ್ಲರೂ ಪಠಿಸಿ. ಹಾಗೆ ನಾವು ನಮ್ಮ ಕಾರ್ ಹತ್ರ ಬಂದ್ವಿ. ನಮ್ಮ ಗಾಡಿ ನಿಲ್ಲಿಸ್ತಲ್ಲಿ ಪಾರ್ಕಿಂಗು ತುಂಬ ಇದಿದೆ. ಆಮೇಲೆ ನೋಡಿ ಅಲ್ಲೆಲ್ಲ ಬಂಡೆಗಳನ್ನ ದೊಡ್ಡ ತಂದು ಹಾಕಿದಾರಲ್ಲ, ಅದೆಲ್ಲ ದೇವಸ್ಥಾನ ಕಟ್ಟಡ ನಡೀತಾ ಇದೆ.